ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಏರೋಪ್ಲೇನಲ್ಲಿ ಲಂಚ್ ಮಾಡೋಕ್ಕೆ ಬಂದಿದ್ದೀನಿ, ವಿಮಾನದಲ್ಲಿ ಊಟ ಮಾಡೋಕ್ಕೆ. ಇಲ್ಲಿ ನೋಡಿ, ಇದು ಇವಾಗ ಟ್ರೆಂಡಿಂಗಲ್ಲಿ ಇರೋ ಪ್ಲೇಸ್. ಬೋರ್ಡಿಂಗ್ ಪಾಸ್. ಓ ಓಕೆ, ಬೋರ್ಡಿಂಗ್ ಪಾಸ್ ಇಟ್ಟಿದ್ದಾರೆ. ಹಣ ರೌಂಡ್ ಕೊಡ್ತೀರಾ? ಹ್ಞೂ ಅಂದ್ರೆ ಒಂದೇ ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಕನಕಪುರದಿಂದ ತಿರುಗಿಸ್ಕೊಬರ್ತೀವಿ. ಗ್ರೌಂಡ್ ಸ್ಟಾಫ್ ಒಳಗೆ ಬರ್ತಿದ್ದಾರೆ ಬೋರ್ಡಿಂಗ್ ಪಾಸ್ ಕೊಡೋಕ್ಕೆ. ಕೇಕ್ ಕಟ್ ಮಾಡೋಕ್ಕೆ ₹1,000 ಅಂತೆ ಒಳಗಡೆ. ಓಕೆ, ಏನೇನೋ ಚಾರ್ಜಸ್ ಇವೆ. ಟೈಗರ್ ಇರೋ ರೆಸ್ಟೋರೆಂಟ್. ಏನು ಮಾಡ್ದ? गोगिन सर, योगेश गोगिन गोगिन गोगिन। अच्छा नाम है, मेरा नाम पता है आपको। मैं शाहरुख खान बोल रहा हूँ। ಏನು ಮಾಡ್ತಿದ್ದಾರೆ? ನಮ್ಮ ನೇಮ್ ಸ್ಟ್ರೈಕ್ ಮಾಡ್ತಿದ್ದಾರಾ? नेम मेरा नाम पृथ्वीराज। स्पेल प्लीज। स्पेल RITHVIRH। ಇಲ್ಲ ಕೇಳ್ತಾರೆ. ಇಲ್ಲ ನಾನು ಒಂದು ಟಿಕೆಟ್ ಅಲ್ಲಿ 3 ಜನ ಹೋಗಬೇಕಾಗುತ್ತಾ? ಮಾತಾಡೋ ಹಂಗೆ ಹೋಗ್ಲಿ. ಫೋನ್ ಬರ್ತದೆ ಅನುಷಾ. ಸ್ಪ್ಯಾಮ್ ಅಲರ್ಟ್ ಫ್ರಮ್ ಜಿಯೋ. 300 ಸರ್. ಅವ್ನು ಕೇಳಲಿಲ್ಲ ನಮ್ಮ ಹೆಸರನ್ನ. ಒನ್ ಬೋರ್ಡಿಂಗ್ ಪಾಸಲ್ಲಿ 3 ಜನಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ನೋಡಿ. ಓನ್ಲಿ ಒನ್ ನೇಮ್ ಆರ್ ಅದರ್ ನೇಮ್ ಅಂತೀವಿ. One name. My name. You could write Shahrukh Khan. ಈ ಪ್ಲೇಸ್ ಹೆಸರು ಟೈಗರ್ ಏರೋ ಅಂತ. ನೋಡಿ, ದೊಡ್ಡ ಏರೋಪ್ಲೇನ್ ಇದೆ. ಇದ್ರ ಒಳಗಡೆ ಇವಾಗ ನಾನು ಲಂಚಿಗೆ ಹೋಗ್ತಾ ಇದ್ದೀನಿ. ಆ್ಯಕ್ಚುಲಿ ಇವತ್ತು ಜನ ತುಂಬ ಕಡಿಮೆ ಇದ್ದಾರೆ. ಇವತ್ತು ವೀಕ್ ಡೇ ಬಂದಿದ್ದೀನಿ ನಾನು. ಯೂಶ್ವಲಿ ನಾನು ಟ್ರಾವೆಲ್ ಮಾಡೋದು ನೀವು ನೋಡಿರ್ತೀರ, ವೀಕೆಂಡ್ಸಲ್ಲಿ ಹೋಗ್ತೀನಿ, ಎನಿ ಟೈಮ್ ರಶ್ ಇರುತ್ತೆ. ಸೊ ಇವತ್ತು ಲೆಟ್ ಮಿ ಗೋ ಇನ್ ಅ ವೀಕ್ ಡೇ ಅಂದ್ಬಿಟ್ಟು ಯಾರೂ ಜನ ಇಲ್ಲ. ಈಗ ಪೀಸ್ಫುಲ್ಲಾಗಿ ಲಂಚ್ ಮಾಡೋಕ್ಕೆ ಬಂದಿದ್ದೀನಿ. ಇಲ್ಲಿ ಡೋಮ್ ಥರ ಎಲ್ಲ ಇದೆ. ಇದು ಆ್ಯಕ್ಚುಲಿ ಒಳಗಡೆ ಇಂಡೋರ್ ಸೀಟಿಂಗ್ ಇದೆ ಅಂತ ಅನಿಸುತ್ತೆ. ಅಲ್ಲಿ ಫೋಟೋ ಶೂಟ್ ಮಾಡ್ಕೊಳ್ಳೋಕ್ಕೆ ಈ ಥರ ಒಂದು ಫ್ರೇಮ್ ಹಾಕಿದ್ದಾರೆ. ಐ ಲವ್ ಟೈಗರ್ ಏರೋ ರೆಸ್ಟೋರೆಂಟ್. ಓಕೆ, ಅಲ್ಲೆಲ್ಲ ಫುಡ್ ಇದೆ ನೋಡಿ. ನೆಕ್ಸ್ಟ್ ದಿಸ್ ಈಸ್ ದ ಫ್ಲೈಟ್. ವಿ ಆರ್ ಗೋಯಿಂಗ್ ಇನ್ ಸೈಡ್ ಇಟ್ ನಾವು. ಬೋರ್ಡಿಂಗ್ ಪಾಸ್ನ ಇಶ್ಯೂ ಮಾಡ್ತಿದ್ದಾರೆ. ಬನ್ನಿ, ಬೋರ್ಡಿಂಗ್ ಪಾಸ್ ತೊಗೊಂಡು ಇವಾಗ ಲಂಚಿಗೆ ಹೊರಗಡೆ ಹೋಗೋಣ. ಬೋರ್ಡಿಂಗ್ ಪಾಸ್ ಬಂತು. ತೋರ್ಸು ಪೃಥ್ವಿ. ನನ್ನ ಹೆಸರೇನು ಬರ್ತಡೇ ಅಂತ ಬರೆದಿಟ್ಟವ್ರೆ. ಎಲ್ಲಿಗೆ ಇವಾಗ ಇದು? ಒಂದೇ ಬಾಲ್ 3 ಜನ ಇದನ್ನು ಮೆಟ್ಲು ಥರನೇ ಮಾಡಬೇಕಾಗಿತ್ತು. ಯಾವ್ದು ಹೇಳು? ಅದೇ ಹುಡುಗರು ಇವಾಗ ಕಾಕ್ಪಿಟ್ ಒಳಗೆ ಕೂತಿದ್ದಾರೆ. ಗಾಡಿ ಓಡಿಸ್ಬೋದು ನೋಡಿ. ಇಲ್ಲಿ ಏರೋಪ್ಲೇನ್ ಓಡಿಸ್ತಾರೆ ಈಗ. Captain crew sir, captain crew. Landing in Banerghatta sir, captain crew. ಕ್ಯಾಬಿನ್ ಕ್ರೂ. Captain ಪ್ರಪಂಚನ್ sir, please ಪ್ರಪಂಚನ್, ಕ್ಯಾಪ್ಟನ್ ಪೃಥ್ವಿ. ಇದು ನೋಡೋದು ಡಿಮ್ಯಾಂಡ್ ಕೊಡಿ. ಹಿಂಗೆಲ್ಲ ಇಲ್ಲಿ ಕಾರ್ ಓಡಿಸ್ತಾರೆ. ಹಂಗೆಲ್ಲ ಇರತ್ತೆ. ಇಲ್ಲ ಅದು ಮೇಲೆತ್ತು ಅದನ್ನ ಹಂಗೆ ಟೇಕ್ ಆಫ್ ಮಾಡೋದು. ಅದಿಲ್ವಾ? ಎಲ್ಲ ಹುಷಾರಾಗಿ ಕೂತಿದಾರ ನೋಡ್ಕೊಂಡು. ಪ್ಲೀಸ್ ವೇರ್ ಸೀಟ್ ಬೆಲ್ಟ್ ಸರ್, ಪ್ಲೀಸ್ ವೇರ್. ಒಂಚೂರು ಅಲ್ಲಾಡಬಾರ್ದು, ಊಟ ಚೆಲ್ಲೋಗುತ್ತೆ. ಡಿಪಾರ್ಚರ್ ಸ್ಟಾರ್ಟೆಡ್ ಸರ್. ಅವನು ಯಾರೋ ಅಡ್ಡ ಬರುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಇದೆಲ್ಲ. ಓಜಿ ಇದು ರಿಯಲೇ ತಂದಿಟ್ಟೆ. ಹಳೇದು ಏರ್ ಇಂಡಿಯಾದಿದು. ಹಿಂಗಿರುತ್ತೆ ಅವ್ರಿಗೆ. ಇಷ್ಟೇ ಕಾಣೋದು ಅವ್ರಿಗೆ. ಇಲ್ಲ, ಮಿರರ್ ಹಾಕಿರ್ತಾರೆ, ಹಿಂದೆ ಬರೋರು ಕಾಣ್ತಾರೆ ಅವ್ರಿಗೆ. ಹಾರ್ನ್ ನೋಡಿದ್ರೆ ಏನೋ ಕೇಳಿಸುತ್ತೆ. ಇಲ್ಲಿ ಅದು ಒರಿಜಿನಲ್ ಇಂಡಿಗೋದ ಆಡಿಯೋ ಹಾಕೋಣ.
ಬಂದಿರೋ ಕೆಲಸ ಮಾಡದ ಬಂಡ್ರು ಆಟ ಆಡ್ತಿದ್ದೀರಲ್ಲೋ. ಕೂತಿರೋ ತೆಗಿಬೇಕು ಅಷ್ಟೇ. ಹೌದಾ? ನೋಡಿ ಏರ್ ಹಾಸ್ಟೆಸ್ ಸರ್ವ್ ಮಾಡ್ತಿದ್ದಾರೆ ಫುಡ್. Flight level 330. ಈ ಸೈಡ್ ಕೂರಿಸ್ಬೇಕು ಅವ್ರು ನೋಡಿದ್ವಿ, ಅವಾಗ ಕರೆಕ್ಟ್ ಫ್ಲೈಟ್ ಥರ ಇದಾಗುತ್ತೆ. ಫುಲ್ ಸ್ಟಾರ್ಸ್ ಟ್ವಿಂಕ್ಲಿಂಗ್ ಆಗ್ತಿದೆ, ಎಲ್ಲ ಕ್ರಿಸ್ಟಲ್ಸ್ ಇದೆ. ಆಂಬಿಯನ್ಸ್ ಚೆನ್ನಾಗಿದೆ. ವಿ ಆರ್ ಆರ್ಡರಿಂಗ್ ಫುಡ್ ಇವಾಗ. ಸರ್ವಿಸ್ಗೆಲ್ಲ ಏರ್ ಹೋಸ್ಟೆಸ್ ಕ್ಯಾಬಿನ್ ಕ್ರೂ ಥರನೇ ಡ್ರೆಸ್ ಮಾಡ್ಕೊಂಡಿದ್ದಾರೆ ನೋಡಿ. ವಿಂಗ್ಸ್ ಕಾಣಿಸ್ತಿದೆ. ಯಾರ್ಯಾರು ರಿಯಲ್ ಆಗಿ ಪ್ಲೇನಲ್ಲಿ ಓಡಾಡೋಕ್ಕಾಗಿಲ್ವೋ ಈ ರೆಸ್ಟೋರೆಂಟಿಗೆ ಬಂದು ಪ್ರೀಮಿಯಮ್ ಆಗಿ ಫ್ಲೈಟ್ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಬೋರ್ಡಿಂಗ್ ಪಾಸಲ್ಲಿ ತಪ್ಪು ನೇಮ್ ಹಾಕಿದ್ದಾರೆ. ಕೈಗ ಸ್ಟಾರ್ಟ್ 21,000 ಡೌನ್ ಪೇಮೆಂಟ್. I am at Bengaluru's first aero-themed restaurant. If you've ever dreamed of dining inside an airplane without actually flying, then Tiger Aero Restaurant is a must visit. This unique aero-themed restaurant gives you a complete flight experience right from the start. You receive a boarding pass, walk through a flight-style entrance, and step into a beautifully designed aircraft cabin with real airplane-style seating, windows, overhead compartments, and even a cockpit area where you can click amazing photos. The staff are dressed as air hostesses in the authentic uniforms, welcoming you and serving food just like on a real flight, making the whole experience feel incredibly realistic and fun. So, would you love to board this foodie flight?